ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಜಗತ್ತಿನ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ, ಇತಿಹಾಸ ಹಾಗೂ ಆ ಮಂದಿರದ ವಾಸ್ತುಶಿಲ್ಪ ಹಾಗೂ ಪರಂಪರೆಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಜೊತೆಗೆ ಇಲ್ಲಿ ಅಪಾರ ಪ್ರಮಾಣದಲ್ಲಿ ಸಂಪತ್ತಿದೆಯಂತೆ. ಆ ಸಂಪತ್ತನ್ನ ಅಪರೂಪದ ದೇವಾಲಯವನ್ನ ಸರ್ಪಗಳೇ ಕಾವಲು ಕಾಯ್ತಿದ್ದಾವಂತೆ. ಹಾಗಾದರೆ ಅನಂತ ಪದ್ಮನಾಭ ಸ್ವಾಮಿಯ ದೇವಾಲಯದ ರಹಸ್ಯವನ್ನೇ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ. ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಈ ಕೂಡಲೇ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಕೇರಳ ಅಂದರೆ ನೈಸರ್ಗಿಕ ಸೌಂದರ್ಯದ ಬೀಡು. ಪ್ರಕೃತಿ ದೇವಿ ಇಲ್ಲಿ ಸೌಂದರ್ಯ ಸಿರಿಯನ್ನೇ ಹೊಂದಿಕೊಂಡಿದ್ದು ಇಡೀ ಜಗತ್ತನ್ನೇ ತನ್ನತ್ತ ಸೆಳೆಯುತ್ತಾ ನಿಂತಿದ್ದಾಳೆ. ಈ ನಾಡನ್ನ ದೇವರ ಸ್ವಂತ ನಾಡೆ ಅಂತ ಕರೆಯಲಾಗುತ್ತೆ. ವಿಷ್ಣುವಿನ ಒಂದು ಅವತಾರವಾಗಿರೋ ಪರಶುರಾಮ ಇಡೀ ಭೂಮಂಡಲವನ್ನೇ ಸುತ್ತಿ ಕ್ಷತ್ರಿಯ ಕುಲವನ್ನೆಲ್ಲ ಸಂಹರಿಸಿ ಕೋಪ ಇಳಿದ ಮೇಲೆ ಶಾಂತ ಪ್ರಿಯನಾಗಿ ಅಲ್ಲಿಯವರೆಗೂ ತನ್ನೊಂದಿಗೆ ಇದ್ದ ಪರಶು ಅಂದ್ರೆ ಕೊಡಲಿಯನ್ನ ಇದೇ ನೆಲದ ಸಮುದ್ರದಲ್ಲಿ ಎಸೆದ. ಹೀಗಾಗಿ ಇದು ದೇವರ ನಾಡು ಅಂತ ಖ್ಯಾತಿಯನ್ನ ಪಡೆದುಕೊಳ್ಳುತ್ತೆ. ಹೀಗಂತ ಒಂದು ಪುರಾಣದ ಹಿನ್ನೆಲೆ ಈ ಭೂಮಿಗೆ ಇದೆ. ಇದೇ ಭೂಮಿಯಲ್ಲಿಯೇ ಸಹಸ್ರ ವರ್ಷಗಳಿಂದ ನೆಲೆ ನಿಂತು ಪವಾಡ ಚಮತ್ಕಾರಗಳನ್ನ ಸೃಷ್ಟಿಸ್ತಾ ಇದ್ದಾನೆ ಶ್ರೀ ಅನಂತ ಪದ್ಮನಾಭ ಸ್ವಾಮಿ. ಅತ್ಯಂತ ಶ್ರೀಮಂತ ದೇವಾಲಯ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಜಗತ್ತಿನ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದು. ನಾವು ಈ ದೇವಾಲಯದ ಪೌರಾಣಿಕ ಹಿನ್ನೆಲೆ, ಇತಿಹಾಸ ಮತ್ತು ಇಲ್ಲಿ ನಡೀತಾ ಇರುವ ಚಮತ್ಕಾರದ ಬಗ್ಗೆ ನೋಡ್ತಾ ಹೋಗೋಣ. ಅನಂತ ಪದ್ಮನಾಭ ಸ್ವಾಮಿ ದೇಗುಲ ಇರೋದು ಕೇರಳದ ರಾಜಧಾನಿಯಾದ ತಿರುವನಂತಪುರದಲ್ಲಿ. ತಿರುವನಂತಪುರವೇ ಈ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಹೆಸರಿನಿಂದಲೇ ಬಂದಿತ್ತು. ಅನಂತ ಪದ್ಮನಾಭ ಸ್ವಾಮಿ ಎಂದ್ರೆ ವಿಷ್ಣುವಿನ ರೂಪ. ತಿರುವನಂತಪುರ ಅಂದ್ರೆ ಅನಂತನ ಊರು ಅಂದ್ರೆ ವಿಷ್ಣುವಿನ ಊರು ಎಂದೇ ಅರ್ಥ. ಕೇರಳ ಹಾಗೂ ದ್ರಾವಿಡನ್ ಶೈಲಿಯಲ್ಲಿ ನಿರ್ಮಾಣವಾಗಿರುವ ಈ ದೇಗುಲ 16ನೇ ಶತಮಾನದ ಗೋಪುರವನ್ನ ಹೊಂದಿದೆ. ವಿಶಾಲವಾದ ದೇವಾಲಯದಲ್ಲಿ ಶೇಷನಾಗನ ಮೇಲೆ ಯೋಗ ನಿದ್ರೆಯಲ್ಲಿ ಪವಡಿಸುವ ಅನಂತ ಪದ್ಮನಾಭ ವಿಶ್ವದ ಅತ್ಯಂತ ಶ್ರೀಮಂತರ ದೇವರು ಅಂತ ಖ್ಯಾತಿಯನ್ನು ಪಡೆದಿದ್ದಾನೆ. ಇನ್ನು ಈ ದೇವಾಲಯದ ಕುರಿತು ಅನೇಕ ಪುರಾಣಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ವಿಷ್ಣು ಪುರಾಣ, ಬ್ರಹ್ಮ ಪುರಾಣ, ಮತ್ಸ್ಯ ಪುರಾಣ, ವರಹ ಪುರಾಣ, ಸ್ಕಂದ ಪುರಾಣ, ಪದ್ಮ ಪುರಾಣ ಸೇರಿದಂತೆ ಹಲವು ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಅನಂತ ಪದ್ಮನಾಭ ದೇವಾಲಯದ ಕುರಿತು ಉಲ್ಲೇಖ ಮಾಡಲಾಗಿದೆ. ಹಲವಾರು ನಂಬಿಕೆಗಳ ಪ್ರಕಾರ ಭಗವಾನ್ ಪರಶುರಾಮನು ದ್ವಾಪರ ಯುಗದಲ್ಲಿಯೇ ಈ ಅನಂತ ಪದ್ಮನಾಭ ಸ್ವಾಮಿ ಮೂರ್ತಿಯನ್ನ ಪವಿತ್ರಗೊಳಿಸಿ ಪೂಜೆ ಮಾಡಿದ್ದನಂತೆ. ಇದೇ ವೇಳೆಗೆ ದೇವಸ್ಥಾನದ ನಿರ್ವಹಣೆಗೆ ಅಂದ್ರೆ ಕ್ಷೇತ್ರ ಕಾರ್ಯಕ್ಕೆ 7 ಪೊಟ್ಟಿ ಕುಟುಂಬವನ್ನ ನೇಮಕ ಮಾಡಿದನು ಅನ್ನುವಂತಹ ಉಲ್ಲೇಖಗಳು ಕೂಡ ಪುರಾಣಗಳಲ್ಲಿ ಸಿಗತ್ತೆ. ವಂಚಿಯೂರು ಅತಿಯಾರ ಪೊಟ್ಟಿ, ಕೊಲ್ಲೂರು ಅತಿಯಾರ ಪುಟ್ಟಿ, ನೇತ್ಯ ಸೇರಿ ಪುಟ್ಟಿ ಮತ್ತು ಶ್ರೀ ಕಾರ್ಯತ್ತು ಪುಟ್ಟಿಯನ್ನ ಕ್ಷೇತ್ರ ಕಾರ್ಯಕ್ಕೋಸ್ಕರ ನೇಮಿಸಿದ್ದರು ಅಂತ ಹೇಳಲಾಗತ್ತೆ. ಇದು ಮಾತ್ರವಲ್ಲದೆ ವಂಚಿಯ ರಾಜ ಆದಿತ್ಯ ವಿಕ್ರಮಾದಿತ್ಯನಿಗೆ ಈ ದೇವಸ್ಥಾನ ಸಂರಕ್ಷಣೆಯ ಜವಾಬ್ದಾರಿಯನ್ನ ಕೂಡ ಪರಶುರಾಮ ನೀಡಿದ್ದ ಅಂತ ಹೇಳಲಾಗತ್ತೆ. ಸ್ಕಂದ ಪುರಾಣದಲ್ಲಿ ಈ ದೇವಸ್ಥಾನಕ್ಕೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಅಣ್ಣ ಬಲರಾಮನು ಕೂಡ ಇದೇ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ ಅನ್ನೋ ಉಲ್ಲೇಖಗಳು ಇವೆ. ಈ ದೇವಸ್ಥಾನ ಇತಿಹಾಸಕ್ಕಿಂತ ಹಳೆಯದು, ಯುಗಗಳಿಗಿಂತ ಹಿಂದಿನದು ಅಂತ ಹೇಳಲಾಗುತ್ತೆ. ವಿಲ್ಲಮಂಗಲಂ ಸ್ವಾಮಿಯರ್ ಒಬ್ಬ ಮಹಾನ್ ತಪಸ್ವಿಗಳು. ಮಲಬಾರ್ನಲ್ಲಿಯ ಅನೇಕ ಮಂದಿರಗಳು ಇದೇ ತಪಸ್ವಿಯಿಂದ ಪವಿತ್ರಗೊಂಡು ಅಂತ ಹೇಳಲಾಗುತ್ತೆ. ಸ್ವಾಮಿಯಾರ್ ನಿತ್ಯ ಸಾಲಿಗ್ರಾಮದ ಪೂಜೆಯನ್ನ ನಿತ್ಯ ನಿರ್ವಹಿಸ್ತಾ ಇದ್ರು. ಮಹರ್ಷಿ ವಿಲ್ಲಮಂಗಲಂ ಸ್ವಾಮಿಯಾರ್ಗೆ ಒಂದು ಕನಸಿತ್ತು. ಬದುಕಿನಲ್ಲಿ ಒಂದು ಬಾರಿಯಾದರೂ ಭಗವಾನ್ ವಿಷ್ಣುವಿನ ಸ್ವರೂಪವನ್ನ ಕಣ್ತುಂಬಿಕೊಳ್ಳಬೇಕು ಅಂತ ಬಯಸ್ತಾ ಇದ್ರು. ವಿಷ್ಣುವಿನ ಆಶೀರ್ವಾದಕ್ಕಾಗಿ ನಿರಂತರ ತಪಸ್ಸುಗಳನ್ನ ಮಾಡ್ತಾ ಇದ್ರು. ಆದ್ರೆ ನಿತ್ಯ ತಪಸ್ಸಿಗೆ ಕುಳಿತಾಗಲೆಲ್ಲ ಒಂದು ಮುದ್ದು ಮಗು ಬಂದು ಅವರಿಗೆ ಪೀಡಿಸ್ತಾ ಇತ್ತಂತೆ. ತಪಸ್ಸಿಗೆ ಅಡ್ಡಿ ಮಾಡ್ತಾ ಇತ್ತಂತೆ. ಒಂದು ದಿನ ಕೋಪಗೊಂಡ ಶ್ರೀಗಳು ಮಗುವನ್ನ ಗಟ್ಟಿಯಾಗಿ ಹಿಡಿದುಕೊಂಡ್ರು. ಅವರು ಕಣ್ಣು ಬಿಡದ ಮುಂಚೆಯೇ ಆ ಮಗು ಹೇಳತ್ತೆ, ನೋಡು ಮಹರ್ಷಿ, ನಾನು ಮಹಾವಿಷ್ಣು, ನನ್ನನ್ನ ನೋಡುವ ತವಕ ಉತ್ಕಟ ಭಕ್ತಿ ನಿನ್ನಲ್ಲಿ ಇದ್ದಿದ್ದೇ ಆದ್ರೆ ಅನಂತ ಕಾಡುವಿಗೆ ಬಾ, ಅಲ್ಲಿ ನಾನು ನಿನಗೆ ದರ್ಶನ ನೀಡುತ್ತೇನೆ ಅಂತ ಹೇಳಿ ಮಾಯವಾಗಿ ಬಿಡತ್ತೆ. ಅನಂತ ಕಾಡಿನ ವಿಶೇಷ ಮಗುವಿನ ರೂಪದಲ್ಲಿದ್ದ ಶ್ರೀಹರಿ ನನ್ನ ವಿರಾಟ ರೂಪ ನೋಡು ಮನಸ್ಸಿನದಿದ್ರೆ ಅನಂತ ಕಾಡಿಗೆ ಬಾ ಅಂತ ಹೇಳಿ ಹೊರಟು ಹೋದ. ಆದರೆ ಅವನು ಈ ಮೊದಲು ಅನಂತ ಕಾಡಿನ ಹೆಸರನ್ನೇ ಕೇಳಿರುವುದಿಲ್ಲ. ಆದರೆ ಆ ಮಗು ಓಡಿದ ದಿಕ್ಕಿಗೆ ಹೋಗ್ತಾನೆ.
ಅದರ ಮೈಮೇಲಿನ ಆಭರಣಗಳು ಸದ್ದು ಬಂದ ದಿಕ್ಕಿನತ್ತ ಮಹರ್ಷಿಗಳು ಹೋಗ್ತಾರೆ. ಅದೇ ದಾರಿಯಲ್ಲಿ ಋಷಿಗೆ ಮತ್ತೊಂದು ಮಗು ಸಿಗತ್ತೆ. ಜೋರಾಗಿ ರೋದಿಸ್ತಾ ಇರತ್ತೆ. ಆ ಮಗುವನ್ನ ಸುಮ್ಮನಾಗಿಸಲು ಅದರ ತಾಯಿಯ ಅಳುವನ್ನ ನಿಲ್ಲಿಸದಿದ್ರೆ ನಿನ್ನನ್ನ ಅನಂತ ಕಾಡಿನಲ್ಲಿ ಬಿಟ್ಟು ಬರ್ತೇನೆ ಅಂತ ಗದರಿಸ್ತಾಳಂತೆ. ಅದನ್ನ ಗಮನಿಸಿದ ಶ್ರೀಗಳು ಆ ಮಾತೆಯಿಂದ ಅನಂತ ಕಾಡಿನ ಬಗ್ಗೆ ವಿವರಣೆಯನ್ನ ಪಡೆದುಕೊಳ್ತಾರೆ. ಕಾಡಿಗೆ ಹೋಗುವ ದಾರಿಯನ್ನ ತಿಳಿದುಕೊಳ್ತಾರೆ. ಅಲ್ಲಿ ನೇರವಾಗಿ ಮಹರ್ಷಿ ಅನಂತ ಕಾಡಿಗೆ ತೆರಳುತ್ತಾರೆ. ಕಡಿದಾದ ದಾರಿಯಲ್ಲಿ ತೆರಳಿ ದಟ್ಟ ಕಾಡನ್ನ ಭೇದಿಸಿಕೊಂಡು ಹೊರಟ ಋಷಿ ಕೊನೆಗೆ ಒಂದು ಇಪ್ಪೆ ಮರದ ಬಳಿ ಬಂದು ನಿಲ್ತಾರೆ. ಮುಂದೇನು ಅಂತ ದಾರಿ ತಿಳಿಯದೆ ನಿಂತಾಗ ಸ್ವಾಮೀಜಿಗಳಿಗೆ ಏಕಾಏಕಿ ಒಂದು ಚಮತ್ಕಾರ ಕಾಣಿಸುತ್ತೆ. ಅವರು ನಿಂತಿದ್ದ ಮರ 2 ಹೋಳಾಗಿ ನೆಲಕ್ಕೆ ಬಿದ್ದು ಬಿಡತ್ತೆ. ಆ ಬಿದ್ದ ಮರದಲ್ಲಿ ಆದಿಶೇಷನ ಮೇಲೆ ಯೋಗ ಶಯನದಲ್ಲಿರುವ ವಿಷ್ಣು ಅಂದ್ರೆ ನಾಗನ ಮೇಲೆ ಮಲಗಿರುವ ಅನಂತ ನಾಗ ಋಷಿಗೆ ಕಾಣಿಸ್ತಾನೆ. ಆ ಮಹಾವಿಷ್ಣುವಿನ ರೂಪದ ಅದೆಷ್ಟು ಬೃಹದಾಗಿತ್ತು ಅಂತಂದ್ರೆ ಆ ಮಹಾಸ್ವಾಮಿಯ ಮೂರ್ತಿಯ ಒಂದು ತುದಿ ತಿರುವಲ್ಲಮ್ಮನಲ್ಲಿ ಇದ್ರೆ ಮತ್ತೊಂದು ತುದಿ ತಿರುವಲ್ಲಪೂರ್ನಲ್ಲಿ ತಲುಪತ್ತೆ. ಸ್ವಾಮಿಯ ವಿರಾಟ ರೂಪ ನೋಡಿದ ತಕ್ಷಣ ಋಷಿಗಳು ಧನ್ಯರಾಗ್ತಾರೆ. ಕೂಡಲೇ ಸ್ವಾಮೀಜಿಗೆ ಕೈ ಮುಗಿದು, ಸ್ವಾಮಿ, ನಿನ್ನ ವಿರಾಟ ರೂಪವನ್ನ ಸಣ್ಣದು ಅಂತ ಮಾಡು. ನೀನು ಈ ರೂಪದಲ್ಲಿ ನೆಲೆ ನಿಂತರೆ ನಿನ್ನನ್ನು ಪೂಜಿಸುವುದಾಗಲಿ ಪ್ರದಕ್ಷಿಣೆ ಮಾಡುವುದಾಗಲಿ ಭಕ್ತರಿಂದ ಸಾಧ್ಯವಾಗುವುದಿಲ್ಲ. ಹಾಗಾಗಿ ನಿನ್ನ ರೂಪವನ್ನು ಕೊಂಚ ಚಿಕ್ಕದು ಮಾಡಿಕೊ ಅಂತ ಬೇಡಿಕೊಳ್ತಾನೆ. ಮಹರ್ಷಿಯ ಮಾತಿಗೆ ಒಪ್ಪಿದ ಭಗವಾನ್ ವಿಷ್ಣು ತನ್ನ ರೂಪವನ್ನು ಕಿರಿದಾಗಿಸಿಕೊಳ್ತಾನೆ. ಈ ವಿಷಯವು ಅಂದಿನ ತಿರುವನಂತಪುರದ ಮಹಾರಾಜನಿಗೆ ತಲುಪುತ್ತದೆ. ಕೂಡಲೇ ವಿಷ್ಣು ಪ್ರತ್ಯಕ್ಷನಾದ ಜಾಗದಲ್ಲಿ ಕೂಡಲೇ ಒಂದು ಮಂದಿರವನ್ನು ಕಟ್ಟುವಂತೆ ಆದೇಶ ನೀಡ್ತಾನೆ. ಇದೇ ಈಗ ನಂಬಿಕೆ ಭಕ್ತರಲ್ಲಿ ಉಳಿದುಕೊಂಡಿದೆ. ಸದ್ಯ ಅನಂತ ಪದ್ಮನಾಭ ದೇವಾಲಯದಲ್ಲಿರುವ ವಿಷ್ಣುವಿನ ಪ್ರತಿಮೆಯನ್ನ ಅಂದು ನೆಲಕ್ಕೆ ಬಿದ್ದ ಮರದ ಕಟ್ಟಿಗೆಯಿಂದಲೇ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಲಾಗತ್ತೆ. ಅಂದಿನಿಂದ ಇಂದಿನವರೆಗೆ ಇದೇ ಮೂರ್ತಿಯನ್ನ ಈ ನೆಲದ ಪರಂಪರೆ ಅಂತ ಪೂಜೆ ಮಾಡ್ತಾ ಬಂದಿದ್ದಾರೆ.